ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ದೋಸೆ ಕಾವಲಿ, ಕಬ್ಬಿಣದ ಕಾವಲಿ ಆಗಲಿ ನಿರ್ಲೇಪ್ ಕಾವಲಿ ಇಲ್ಲದೆ ಇದ್ದವರು ಕೂಡ ನೀರು ದೋಸೆಯನ್ನು ಮಾಡಿಕೊಳ್ಬೋದು. ಕಾಲಕ್ಕೆ ತಕ್ಕ ಕೋಲ ಎನ್ನಾಗೆ ನಮ್ಮ ಕೈಲಿ ಯಾವುದುಂಟು ಅದನ್ನು ಉಪಯೋಗ ಮಾಡಿಕೊಂಡು ನೀರು ದೋಸೆ ಮಾಡ್ಬೋದು. ಒಳ್ಳೆ ಒಂದಕ್ಕೊಂದು ಅಂಟದ ಒಳ್ಳೆ ನೀರು ದೋಸೆ, ಹಾಗೂ ಅದರ ಜೊತೆ ಒಂದು ಮ್ಯಾಂಗೋ ರಸಾಯನ, ಇದು ಕೂಡ ಸೂಪರ್ ಟೇಸ್ಟ್. ಎಲ್ಲರೂ ಟ್ರೈ ಮಾಡಬೇಕಾದಂಥದ್ದು. ಅದರ ಜೊತೆ ಒಂದು ಬಿಸಿ ಬಿಸಿ ಚಹಾ ಇದ್ದರೆ ಮತ್ತು ಇನ್ನೇನು ಬೇಕು. ಬೆಳಗಿದ ಉಪಹಾರ ಅಂತೂ ಮಸ್ತ್ ಮಜಾ. ಹಾಗಾಗಿ ಇದನ್ನು ನೀವು ಕೂಡ ಮಾಡಬೇಕಿದ್ರೆ ಬನ್ನಿ, ಯಾವ ರೀತಿ ಮಾಡೋದನ್ನು ನೋಡಿಕೊಳ್ಳೋಣ. ದೋಸೆ ಕಾವಲಿ ಇಲ್ಲದೆ ನೀರು ದೋಸೆ ಮಾಡಲಿಕ್ಕೆ ಬೇಕಾದಂಥ ಮೈನ್ ಇಂಗ್ರೀಡಿಯನ್ ದೋಸೆ ಅಕ್ಕಿ. ಓವರ್ನೈಟ್ ನೆನೆಸಿದಂಥ ಬೆಳ್ತಿಗೆ ಅಕ್ಕಿ 1 ಗ್ಲಾಸ್ ತೆಗೆದುಕೊಂಡಿದ್ದೇನೆ, ಹಾಗೂ 1 ಮುಷ್ಟಿ ಅಕ್ಕಿ ಅನ್ನ ತಗೊಂಡಿದ್ದೇನೆ, 1 ಮುಷ್ಟಿ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡ್ಡಿಲಿಗೆ ಬೇಕಾದಂಥ ನೀರು ದೋಸೆ ಅಲ್ಲ, ಎಷ್ಟು ನೀರು ಬೇಕಾದರೂ ಹಾಕಿಕೊಳ್ಬೋದು. ಮೊದಲಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲ ಒಟ್ಟಿಗೆ ಕಡಿಬೋದು. ಎಲ್ಲ ಒಟ್ಟಿಗೆ ಹಾಕಿ ಕಡಿತೇನೆ. ನೈಸಾಗಿ ರುಬ್ಬಬೇಕು. ಎಷ್ಟು ನೈಸ್ ಆಗ್ತದೆ ಅಷ್ಟು ನೈಸಾಗಿ ರುಬ್ಬಿ ತಗೊಳ್ಬೇಕು. ಕಬ್ಬಿಣದ ಕಾವಲಿ ಆಗಲಿ ನಿರ್ಲೇಪ್ ಕಾವಲಿ ಆಗಲಿ ಇಲ್ಲದವರು, ಕಬ್ಬಿಣ ಕಾವಲಿ ಇರ್ತದೆ ಹೆಚ್ಚಿನವರ ಮನೇಲಿ, ಆದರೆ ಅದು ಹೇಳುವುದಿಲ್ಲ, ಒಮ್ಮೊಮ್ಮೆ ಕೈ ಕೊಡ್ತದೆ. ಇದು ಕೂಡ ಆದದಾಗಿ ಮೊನ್ನೆ ನಾನು ನೀರು ದೋಸೆ ಮಾಡಲಿಕ್ಕೆ ರೆಡಿ ಮಾಡಿ ನೀರೆಲ್ಲ ಒಯ್ದಾಗಿದೆ. ಅಕ್ಕಿಗೆ ನೀರು ದೋಸೆ ಎಷ್ಟು 4-5 ದೋಸೆ ಟ್ರೈ ಮಾಡಿದೆ, ಅದು ಒಂದು ಕೂಡ ಇದ್ದು ಬರ್ತಾಯಿಲ್ಲ. ಹಾಗೆ ಸುಲಭವಾಗಿ ಕಂಡಂಥ ಒಂದು ಐಡಿಯಾ ಇದು. ನೀವು ಕೂಡ ಟ್ರೈ ಮಾಡಿ. ನಿಮ್ಮಲ್ಲಿ ಸಹ ಬೆಳಿಗ್ಗೆ ಎದ್ದ ಕೂಡಲೇ ದೋಸೆ ಹೇಳದೇ ಬರ್ಬೋದು, ತಲೆ ಬಿಸಿ ಮಾಡಬೇಡಿ. ಈ ಥರ ಒಂದು ಮಾಡಿ ನೋಡಿ. ಮೊದಲೇ ಹಿಟ್ಟನ್ನು ನೈಸಾಗಿ ರುಬ್ಬಿಕೊಂಡು ಬರೋಣ. ದೋಸೆ ಹಿಟ್ಟನ್ನು ನೈಸಾಗಿ ರುಬ್ಬಿಕೊಂಡಿದ್ದೇನೆ. ಈಗ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನೊಂದು ಬದಿಗಿಟ್ಟು ದೋಸೆ ಮುಳುಗಿಸ್ಲಿಕ್ಕೆ ಒಂದು ಮ್ಯಾಂಗೋ ರಸಾಯನ ಮಾಡೋಣ, ಮಾವಿನ ಹಣ್ಣಿದು ರಸಾಯನ. ಯಾವ ರೀತಿ ಮಾಡೋದನ್ನು ನೋಡಿಕೊಳ್ಳೋಣ. ಮ್ಯಾಂಗೋ ರಸಾಯನ ಮಾಡಲಿಕ್ಕೆ ಒಂದು ದೊಡ್ಡ ಮ್ಯಾಂಗೋ ತಗೊಂಡಿದ್ದೇನೆ. ಇಷ್ಟು ಬೇಡ, ನನಗೆ ಇಬ್ಬರಿಗೆ ಮಾಡಲಿಕ್ಕೆ ಅರ್ಧದಷ್ಟು ಮ್ಯಾಂಗೋ ತಗೊಳ್ತೇನೆ. ನೀವು ಎಷ್ಟು ಜನ ಇದ್ದೀರಿ ಅದನ್ನು ಅನುಸಾರವಾಗಿ ತಗೊಳ್ಬೇಕು. ಒಳ್ಳೆ ಮಲ್ಲಿಗೆ ಮ್ಯಾಂಗೋ, ಒಳ್ಳೆ ಸಿಹಿದ ಮ್ಯಾಂಗೋ ತಗೊಂಡ್ರೆ ಒಳ್ಳೆಯದು. ಹುಳಿ ಮಾವಿನ ಹಣ್ಣಿಗಿಂತ ಸಿಹಿ ಮಾವಿನ ಹಣ್ಣು ರಸಾಯನಕ್ಕೆ ತುಂಬ ಒಳ್ಳೆಯದು. ಅರ್ಧ ಮುಕ್ಕಾಲು ಭಾಗದಷ್ಟು ಬೇಕಾಗಿದ್ದಿತ್ತು. ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಹಾಕಿಕೊಳ್ಳೋಣ. ಸಿಪ್ಪೆ ಬೇಡ, ಸ್ವಲ್ಪ ಮಾತ್ರ. ಅರ್ಧ ಮಾವಿನ ಹಣ್ಣು ತೆಗೆದಿದ್ದೇನೆ. ಭಾರಿ ಚಂದ ಮಾವಿನ ಹಣ್ಣು, ಮಲ್ಲಿಕ, ಭಾರಿ ಟೇಸ್ಟ್ ಇದೆ, ತುಂಬ ಸ್ವೀಟ್ ಇದೆ. ಸ್ವೀಟ್ ಇರುವ ಮಾವಿನ ಹಣ್ಣು ತಗೊಳ್ಳಿ. ಈಗ ಇದರದೊಂದು ಚಿಕ್ಕ ಪೀಸ್ ಕೂಡ ತೆಗಿತೇನೆ. ಸಾಕು ಹಾಕಿದ್ದು. ಮತ್ತೆ ಊಟಕ್ಕಾಯಿತು. ಊಟಕ್ಕೆ ಮಾವಿನ ಹಣ್ಣು ಇದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ. ಮಳೆ ಬಿದ್ದರೆ ಎಂಥ ಪದಾರ್ಥ ಇರಲಿ ಅದ್ರ ಜೊತೆ ಒಂದು ಮಾವಿನ ಹಣ್ಣು ಇದ್ದರೆ ಊಟ ಚೆನ್ನಾಗಿ ಸೇರ್ತದೆ. ಒಂದು ಸ್ವಲ್ಪ ದೊಡ್ಡ ಪೀಸನ್ನಾಗಿ ಮಾಡಿದ್ದೇನೆ. ಇರಲಿ. ಇದಕ್ಕೆ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಹಾಲು ತೆಗಿಬೇಕು ನಮಗೆ. ಫುಲ್ಲು 1 ಗಡಿ ಹಾಕಲಿಲ್ಲ, ಅರ್ಧ ಗಡಿಯಷ್ಟು, ನಮಗೆ ಇಬ್ಬರಿಗೆ ಮಾತ್ರ. 1 ಮುಕ್ಕಾಲು ಗ್ಲಾಸ್ ನೀರು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ನೈಸಾಗಿ ಅರೆದು ಇದರ ಹಾಲು ತೆಗೆದುಕೊಳ್ಳೋಣ. ತೆಂಗಿನಕಾಯಿ ನೈಸಾಗಿ ರುಬ್ಬಿದ್ದೇನೆ, ಹಾಲು ತೆಗೆದುಕೊಳ್ತಾ ಇದ್ದೇನೆ. ನೀವು ತುಂಬ ಜನ ಇದ್ದರೆ 2 ಸಲ ಹಾಲು ತೆಕ್ಕೊಳ್ಬೋದು. ನಾವು ಇಬ್ಬರೇ ಆದ ಕಾರಣ ಒಂದೇ ಸಲದ ಹಾಲು ಸಾಕು ನಮಗೆ. ತುಂಬ ಜನ ಇದ್ದರೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿ 1-2 ಸಲ ರುಬ್ಬಿ ತೆಗೆದ್ರೆ ದಪ್ಪ ಹಾಲು ಮತ್ತು ಸ್ವಲ್ಪ ತೆಳು ಹಾಲು ತೆಗೆದ್ರೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರ್ತದೆ. ನಾವಿಲ್ಲಿ ಇಬ್ಬರೇ ಆದ ಕಾರಣ ಜಾಸ್ತಿ ಆಗ್ತದೆ. ಹೀಗೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಗೆದಂತಹ ಹಾಲು, ಹಾಗೂ ದೊಡ್ಡ ಪೀಸ್ ಮಾಡಿಟ್ಟಂತಹ ಮಾವಿನ ಹಣ್ಣು ಪೀಸು, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ, ಇದನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಳೋಣ.
ಇದು ಇನ್ನೂ ಟೇಸ್ಟ್ ಕೊಡ್ತದೆ. ಹೀಗೆ ಮಾಡಿದರೆ, ಈ ರೀತಿ ಮಾಡಿದರೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬೋದು, ಬೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೋದು. ಆದರೆ ಅದಕ್ಕಿಂತ ಈ ರೀತಿ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ, ನೈಸಾಗಿ ರುಬ್ಬಿ ಬರುವ. ಈಗ ಅದು ರೆಡಿಯಾಗಿದೆ, ಮಿಕ್ಸಲ್ಲಿ ರುಬ್ಬಿದೆ ಅಂತ ಇದು. ಅದನ್ನು ಮಾವಿನ ಹಣ್ಣಿಗೆ ಹಾಕಿಕೊಳ್ತಾ ಇದ್ದೇನೆ ಮಿಶ್ರಣವನ್ನು. ಸಿಹಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕಬೇಕು. ಅವರವರ ಜಾಸ್ತಿ ಸಿಹಿ ಬೇಕಾದರೆ ಹಾಕಿಕೊಳ್ಬೋದು. ಮಾವಿನ ಹಣ್ಣು ತುಂಬ ಸಿಹಿ ಇದ್ದರೆ ತುಂಬ ಸಿಹಿ ಹಾಕಿಕೊಳ್ಬಾರ್ದು. ಮತ್ತು ತೆಂಗಿನ ಹಾಲು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನೋಡಿ, ಸೂಪರ್ ಟೇಸ್ಟ್ ಮ್ಯಾಂಗೋ ರಸಾಯನ ರೆಡಿಯಾಗಿದೆ. ನಮ್ಮ ದೋಸೆ ಮಾಡಿಕೊಳ್ಳೋಣ. ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕಾಲಕ್ಕೆ ತಕ್ಕ ಕೋಲ ಇಳೋದಿಲ್ಲ, ಅದೇ ಥರ ಕಾವಲಿ ಇಲ್ಲದಿದ್ದರೂ, ಕಬ್ಬಿಣದ ಕಾವಲಿ ಇಲ್ಲದಿದ್ದರೂ ನೀರು ದೋಸೆ ಮಾಡಿಕೊಳ್ಳೋದು. ಯಾರಿಗೆ, ಸ್ಟೂಡೆಂಟ್ ಮಕ್ಕಳಿಗೆ ಯಾರಿಗೆ ಬೇಕಾದರೂ. ಇದಂತೂ ಹೆಚ್ಚಿನವರ ಮನೇಲಿ ಇದ್ದೇ ಇರ್ತದೆ. ನೋಡೋಣ, ಬನ್ನಿ ಮಾಡೋಣ. ಇನ್ನೇನು ದೋಸೆ ಮಾಡಲಿಕ್ಕೆ ಕಾವಲಿ ಇಡೋದಲ್ಲ, ಆದರೆ ಇವತ್ತು ಕಾವಲಿ ಅಲ್ಲ, ಕಾಲಕ್ಕೆ ತಕ್ಕ ಕೋಲ. ಇದ್ರಲ್ಲಿ ಚೆನ್ನಾಗಿ ಹೇಳ್ತಾ ಇಲ್ಲ, ಸೀಸನಿಂಗ್ ಮಾಡಿ ಇಟ್ಟಿದ್ದೇನೆ, ಇನ್ನೊಮ್ಮೆ ಟ್ರೈ ಮಾಡಬೇಕು. ಆದರೆ ಇವತ್ತು ನಾನು ಯೂಸ್ ಮಾಡೋದು ಈ ಫ್ರೈಯಿಂಗ್ ಪ್ಯಾನಲ್ಲಿ ನೀರು ದೋಸೆ ಹೇಗೆ ಮಾಡೋದು ನೋಡೋಣ. ಸುಲಭದಲ್ಲಿ ಮಾಡ್ಕೊಳ್ಬೋದು ಫ್ರೈಯಿಂಗ್ ಪ್ಯಾನ್. ಎಲ್ಲರ ಹತ್ರ ಈ ಫ್ರೈಯಿಂಗ್ ಪ್ಯಾನ್ ಇರ್ತದೆ. ಕೋಟಿಗೆ ಹೋದಂಥ ಫ್ರೈಯಿಂಗ್ ಪ್ಯಾನನ್ನು ಯೂಸ್ ಮಾಡಬೇಡಿ. ಕೋಟಿಗೆ ಇದ್ದಂಥ ಫ್ರೈಯಿಂಗ್ ಪ್ಯಾನನ್ನು ಯೂಸ್ ಮಾಡಿ ನಾವು ಚೆನ್ನಾಗಿ ಕಬ್ಬಿಣದ ಕಾವಲಿಗಿಂತಲೂ ಟೇಸ್ಟಿಯಾದ ನೀರು ದೋಸೆ ಮಾಡಿಕೊಳ್ಬೋದು. ಬನ್ನಿ ಹೇಗೋ ಇದು ನೋಡೋಣ. ನಮ್ಮ ನೀರು ದೋಸೆ ಇಟ್ಟು ಈ ಅದಕ್ಕೆ ರೆಡಿಯಾಗಿದೆ. ಯಾವಾಗ ನಾವು ದೋಸೆ ಮಾಡ್ತೇವಲ್ಲ ಅದೇ ಅದಕ್ಕೆ ಇದೆ ನೋಡಿ. ಈಗ ದೋಸೆ ಒಯ್ಯೋಣ. ನಮ್ಮ ಫ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಳ್ಳೋಣ, ತುಂಬ ಬೇಡ, ಸ್ವಲ್ಪ ಸಾಕು. ಈಗ ದೋಸೆ ಒಯ್ಯೋಣ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ಆದಮೇಲೆ ತೋರಿಸ್ತೇನೆ. 1 ನಿಮಿಷದಲ್ಲಿ ಒಳ್ಳೆ ಗರಿಗರಿ ನೀರು ದೋಸೆ ನೋಡಿ. ನಮ್ಮ ಎಷ್ಟು ಕಣ್ಣು ಬಿದ್ದಿದೆ ನೋಡಿ, ಯಾವ ರೀತಿ ಬಿದ್ದಿದೆ ಹೇಳಿ. ಚೆನ್ನಾಗಿ ಬಂದಿದೆ ನೋಡಿ. ಕಬ್ಬಿಣದ ಕಾವಲಿಯಲ್ಲಿ ಕೂಡ ಇಷ್ಟು ಚಂದ ಬರಲಿಕ್ಕಿಲ್ಲ, ಅಷ್ಟು ಚಂದ ಸಾಫ್ಟಾಗಿ ಬಂದಿದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇನ್ನೊಂದು ಮಾಡ್ತೇನೆ. ಸ್ವಲ್ಪ ಎಣ್ಣೆ ತೆಗೆಸ್ಕೊಳ್ತಾ ಇದ್ದೇನೆ. ಎಷ್ಟು ತೆಳು ಬೇಕಿದ್ರೆ ಮಾಡಿಕೊಳ್ಬೋದು. ಎಕ್ಸ್ಟ್ರಾ ಆದರೆ ಐಟಮ್ ತೆಗೆದುಕೊಳ್ಬೋದು. 1 ನಿಮಿಷ ಇಟ್ಟರೆ ಸಾಕು, 1 ನಿಮಿಷ ಸಹ ಬೇಡ. ಒಳ್ಳೆ ಕಣ್ಣು ಬಿದ್ದು ಭಾರಿ ಚಂದ ದೋಸೆ ಆಗ್ತದೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಇಂಥ ಎಮರ್ಜೆನ್ಸಿಯಲ್ಲಿ ಒಮ್ಮೆ ದೋಸೆ ಹೇಳದಿದ್ದರೆ ಈ ರೀತಿ ಟ್ರೈ ಮಾಡ್ಬೋದು. ನೀರು ದೋಸೆ ಆಗೋದಿಲ್ಲ ಹೇಳಿ ತಲೆ ಬಿಸಿ ಬೇಡ. ಯಾರಾದ್ರು ಗೆಸ್ಟ್ ಬಂದರೆ ಅಂತೂ ಬೇಗ ಮಾಡೋಕ್ಕಿದ್ರೆ ಇದೇ ರೀತಿ ಮಾಡಿಕೊಳ್ಬೋದು. ಈ ದೋಸೆ ಕೂಡ ರೆಡಿಯಾಗಿದೆ ನೋಡಿ, ಯಾವ ರೀತಿಯಾಗಿ ಬಂದಿದೆ ನೋಡಿ. ಸುಲಭದಲ್ಲಿ ಎಷ್ಟು ಹೊಟ್ಟೆ ಬಿದ್ದಿದೆ, ಕಣ್ಣು ಬಿದ್ದಿದೆ, ಭಾರಿ ಚಂದ ಬಂದಿದೆ. ತುಂಬ ತೆಳು. ನಾವು ತೆಗಿಲಿಕ್ಕೆ ಹೋಗುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ತೆಗಿಬೇಕಷ್ಟೇ. ತುಂಬ ತೆಳು ಉಂಟು ನೋಡಿ. ಸಾಫ್ಟ್ ದೋಸೆ, ಕಣ್ಣು ಬಿದ್ದಿದೆ. ಎಲ್ಲ ದೋಸೆಯನ್ನು ಕೂಡ ಇದೇ ರೀತಿ ಮಾಡಿಕೊಳ್ತಾ ಇದ್ದೇನೆ. ಯಾರು ಇನ್ನು ಕಬ್ಬಿಣದ ಕಾವಲಿ ಇಲ್ಲ, ಚಿಕನ್ ರಸ ಉಂಟು, ನೀರು ದೋಸೆ ಮಾಡ್ಬೋದಿತ್ತು, ಕಬ್ಬಿಣದ ಕಾವಲಿ ಇಲ್ಲ, ದೋಸೆ ಹೇಳುವುದಿಲ್ಲ ಹೇಳುವ ಕಂಪ್ಲೇಂಟ್ ಮಾಡಬೇಡಿ. ಕಾಲಕ್ಕೆ ತಕ್ಕ ಕೋಲ ಯಾವ ರೀತಿ ಆಗ್ತದೆ ಆ ರೀತಿ ಮಾಡಿಕೊಂಡು ಹೋಗ್ಬೋದು ನೋಡಿ. ಮೊದಲು ಅವರು ಕಬ್ಬಿಣದ ಕಾವಲಿಯಲ್ಲೇ ದೋಸೆ ಆಗಬೇಕು, ಇಲ್ಲದ್ರೆ ನೀರು ದೋಸೆ ಬರೋದಿಲ್ಲ, ಇಲ್ಲದ್ರೆ ನೀರಲ್ಲೇ ಕಾವಲಿ ಆಗಬೇಕು ಹೇಳಿ. ಈಗ ನೋಡಿ, ಫ್ರೈಯಿಂಗ್ ಪ್ಯಾನಲ್ಲೂ ದೋಸೆ ಆಗ್ತದೆ. ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ತೇನೆ ನೋಡಿ. ಈ ದೋಸೆ ಕೂಡ ರೆಡಿಯಾಗಿದೆ. ಹೇಗೆ ಉಂಟು ನೋಡಿ. ತೆಗಿಲಿಕ್ಕೆ ತೆಳುವಾದ ಕಟ್ಟಾಗ್ತಾ ಹೇಳಿದ್ರಿಗೆ ನೋಡಿ. ಒಳ್ಳೆ ಕಣ್ಣು ಬಿದ್ದು ಅಷ್ಟು ಚಂದ ದೋಸೆ ಬರ್ತಾಯಿದೆ. ಎಲ್ಲರೂ ಟ್ರೈ ಮಾಡಿ, ಸುಲಭದಲ್ಲಿ ಮಾಡ್ಕೊಳ್ಬೋದು. ಇದೇ ರೀತಿ ಗರಿ ನಾನು ಎಲ್ಲ ದೋಸೆಯನ್ನು ಮಾಡಿ ತೆಗೆದಿದ್ದೇನೆ. ಒಳ್ಳೆ ನೀರು ದೋಸೆ ನೋಡಿ, ಒಂದಕ್ಕೊಂದು ಅಂಟುದಿಲ್ಲ, ಸೂಪರಾಗಿ ಬಂದಿದೆ, ಭಾರಿ ಚಂದ ಬಂದಿದೆ ನೋಡಿ ನೀರು ದೋಸೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲ, ನೀವು ಇದೇ ರೀತಿ ಯಾರಾದರೂ ಟ್ರೈ ಮಾಡಿದರೆ ನೀವು ಕೂಡ ಕಮೆಂಟ್ ಮಾಡಿ. ಒಳ್ಳೆ ಬಿಸಿ ನೀರು ದೋಸೆ, ಮ್ಯಾಂಗೋ ರಸಾಯನ ಹಾಗೂ ಬಿಸಿ ಚಾಯ ಸವಿಲಿಕ್ಕೆ ಸಿದ್ಧವಾಗಿದೆ. ಎಲ್ಲರೂ ಟ್ರೈ ಮಾಡಿ.